ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ವಿಭಾಗದ ವತಿಯಿಂದ ಆಳ್ವಾಸ್ ಕಾಲೇಜಿನ ವಿ.ಎಸ್. ಆಚಾರ್ಯ ಸಭಾಂಗಣದಲ್ಲಿ ಜುಲೈ 26ರಂದು ಮಧ್ಯಾಹ್ನ 2 ಗಂಟೆಗೆ 2025ನೇ ಸಾಲಿನ ಅಧ್ಯಾಪಕ ಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಕೇಂದ್ರ ಸಮಿತಿಯ ಮಾಧವ ಎಂ.ಕೆ. ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಗೌರವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆನರಾ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಪ್ರೇಮಲತಾ ವಿ ಇವರಿಬ್ಬರೂ ಕೂಡ ಎ ಗ್ರೇಡ್ ಪಡೆದಂಥ ಕಾಲೇಜಿನ ಪ್ರಾಂಶುಪಾಲರು ಅವರನ್ನು ಆಯ್ಕೆ ಮಾಡಿದ್ದೇವೆ. ಅದೇ ರೀತಿ ಒಬ್ಬ ಉನ್ನತ ಶಿಕ್ಷಣದಲ್ಲಿ ಕೆಲಸ ಮಾಡುವಂಥ ಅಧ್ಯಾಪಕ ಬರೀ ಪಾಠ ಮಾಡಿದರೆ ಸಾಲದು, ಅವರು ಸಂಶೋಧನೆಯನ್ನು ಮಾಡಬೇಕು. ಅತ್ಯುತ್ತಮ ಸಂಶೋಧನೆಯನ್ನು ಮಾಡಿದಂತಹ ಪ್ರೊಫೆಸರ್ ಹರೀಶ್ ಜೋಶಿ, ಮಣಿಪಾಲ ಸ್ಕೂಲ್ ಆಫ್ ಕಾಮರ್ಸ್ ಆ್ಯಂಡ್ ಇಕಾನಮಿಕ್ಸ್ನ ಪ್ರೊಫೆಸರ್, ಹಾಗೆ ಡಾಕ್ಟರ್ ಶಾಂತಾರಾಮ ರೈ ಎ.ಜೆ. ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ನ ಪ್ರಾಂಶುಪಾಲರು, ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಹಾಗೆ ಬೆಸ್ಟ್ ಟೀಚರ್ ಅವಾರ್ಡಿಗೆ ಡಾಕ್ಟರ್ ಸುಭಾಷಿಣಿ ಶ್ರೀವತ್ಸ, ವಾಣಿಜ್ಯ ಶಾಸ್ತ್ರ ಪ್ರಾಧ್ಯಾಪಕರು, ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು, ಹಾಗೆ ಉಡುಪಿಯ ಡಾಕ್ಟರ್ ಜಿ ಶಂಕರ್ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ರಾಜೇಂದ್ರ ಅವರನ್ನು ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಬಹುಶಃ ಈ ಪ್ರಶಸ್ತಿ ಕೇವಲ ಪಾಠ ಮಾಡುವ ಅಧ್ಯಾಪಕರಿಗೆ ಮಾತ್ರ ಸೀಮಿತಗೊಳ್ಳದೆ ಗ್ರಂಥಪಾಲಕರು ಕೂಡ, ಯಾಕೆಂದರೆ ಒಂದು ಕಾಲೇಜು ನಡೀಬೇಕು ಅಂತಂದರೆ ಗ್ರಂಥಾಲಯ ಕೂಡ ಅಷ್ಟೇ ಮುಖ್ಯ. ಅದರ ವತಿಯಿಂದ ನಾವು ಪ್ರೊಫೆಸರ್ ವಿಜಯಲತಾ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ ಕಾಲೇಜಿನ ಗ್ರಂಥಪಾಲಕರು, ಹಾಗೆ ಶ್ರೀಮತಿ ಯಶೋಧ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಪು ಇವರನ್ನು ಆಯ್ಕೆ ಮಾಡಿದ್ದೇವೆ. ಅಷ್ಟೇ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೀಡಾ ವಿಭಾಗವೂ ಕೂಡ ಮುಖ್ಯ. ತಮಗೆಲ್ಲ ಪರಿಚಯ ಇರುವಂತಹ ಡಾಕ್ಟರ್ ರಾಧಾಕೃಷ್ಣ H.P. ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ತೀರ್ಪುಗಾರರಾಗಿ ಕೆಲಸ ಮಾಡಿದಂಥ ಒಬ್ಬ ಒಳ್ಳೆಯ ದೈಹಿಕ ಶಿಕ್ಷಕರು. ಹಾಗೆ ಒಬ್ಬ ಯುವ ದೈಹಿಕ ಶಿಕ್ಷಕರಾದಂಥ ಶ್ರೀ ತಮ್ಮಯ್ಯ K.S. ಕಾವೇರಿ ಕಾಲೇಜು ವಿರಾಜಪೇಟೆ ಇವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಬಹುಶಃ ನಾವು ಎಲ್ಲ ಮಾನದಂಡವನ್ನು ಇಟ್ಟುಕೊಂಡು ಪ್ರಾದೇಶಿಕವಾದಂಥ ಒಂದು ನ್ಯಾಯ ಕೂಡ ಸಿಗುವ ಹಾಗೆ ಮಡಿಕೇರಿ, ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆಗಳು ಆಯ್ಕೆ ಮಾಡಿಕೊಂಡಿದ್ದೇವೆ. ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಮೂಡಬಿದ್ರೆಯಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರ ಒಂದು ಮಾರ್ಗದರ್ಶನದಲ್ಲಿ, ಅದೇ ರೀತಿ ಶ್ರೀಯುತ ವಿವೇಕ್ ಆಳ್ವ ಅವರು ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಆಳ್ವಾಸ್ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರಾದಂಥ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕಿದ್ದಾರೆ. ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡದ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಡ ಅವರು, ಮಂಗಳೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ P.L. ಧರ್ಮ ಅವರು, ಹಾಗೆ ಸ್ಥಳೀಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಈ ಸಂದರ್ಭ ಮಾತನಾಡಿದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವ, ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ ಜಿಲ್ಲೆಗಳ ಸಾಧಕ ಪ್ರಾಧ್ಯಾಪಕರ ಶೈಕ್ಷಣಿಕ ಸಾಧನೆ ಗುರುತಿಸಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಪ್ರದಾನ ಮಾಡಲಿದ್ದಾರೆ ಎಂದು ವಿವೇಕ್ ಆಳ್ವ ತಿಳಿಸಿದರು. ಅಂತ ಟೀಚರ್ಸ್ ಅನ್ನು ಗುರುತಿಸುವುದು ನಾವೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ಯಾಕೆ ಹೇಳಿದ್ರೆ, ಒಂದು ಗುರುಗೆ ಅವರ ಜವಾಬ್ದಾರಿ ಅತಿ ದೊಡ್ಡ ಜವಾಬ್ದಾರಿ. ಇವತ್ತು ಒಂದು ದೇಶಕ್ಕೆ ಕಾಪಾಡುವ ಸೈನಿಕನಾಗಿರ್ಬೋದು, ಒಂದು ಡಾಕ್ಟರ್ ಆಗಿರ್ಬೋದು, ಒಂದು ಇಂಜಿನಿಯರ್ ಆಗಿರ್ಬೋದು, ಅಂತ ಯಾವುದೇ ಪ್ರೊಫೆಷನ್, ನಿಮ್ಮ ಮೀಡಿಯಾ ಪ್ರೊಫೆಷನ್ ಆಗಿರ್ಬೋದು, ಗುರುಗಳ ಒಂದು ಸಪೋರ್ಟ್ ಇಲ್ಲದೆ ಯಾವ ಪ್ರೊಫೆಷನಲ್ಲಿ ಕೂಡ ಒಂದು ಜಸ್ಟಿಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಆ ಕಾರಣಕ್ಕಾಗಿ ಒಂದು ಇಂಥ ಗುರುಗಳನ್ನು ಒಂದು ಆಯ್ಕೆ ಮಾಡೋದು ಪ್ರಕ್ರಿಯೆ ಕೂಡ, ಅವರು ಇದರಲ್ಲಿ ಮುಖ್ಯವಾಗಿ ಸೀನಿಯರ್ಸ್ನವರಿರ್ಬೋದು, ಜೂನಿಯರ್ಸ್ನವರಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಕೂಡ ಸ್ಪೋರ್ಟ್ಸಲ್ಲಿ ಕೊಡುವ ಅಚೀವ್ಮೆಂಟ್ಸ್, ಅಂತಾರಾಷ್ಟ್ರೀಯ ಮಟ್ಟ ಅಚೀವ್ಮೆಂಟ್ ಮಾಡಿದವರನ್ನು ಗುರುತಿಸಿ ಒಂದು ಲೈಬ್ರರಿಯನ್ನು, ಯಾಕೆ ಹೇಳಿದರೆ ಒಂದು ಲೈಬ್ರರಿ ಒಂದು ಕಾಲೇಜಿನ ಒಂದು ಮುಖ್ಯ ಅಂಗ ಸಂಸ್ಥೆ, ಅದು ಕೂಡ ಒಂದು ಸೆಪರೇಟ್ ಡಿಪಾರ್ಟ್ಮೆಂಟ್. ಇವತ್ತು ನಾವು ನೋಡ್ತೇವೆ ಎಷ್ಟೋ ಜನ ಮಕ್ಕಳು ಲೈಬ್ರರಿ ಕಡೆ ಕಮ್ಮಿ ಹೋಗಿ ಅದಕ್ಕೆ ಕೊಡುವ ವೇಟೇಜ್ ಕೊಡೋದಿಲ್ಲ. ಇವತ್ತು ಒಳ್ಳೊಳ್ಳೆ ಲೈಬ್ರರಿಗಳು ಕೆಲವು ಕಾಲೇಜಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಒಂದು ಸಾರ್ಥಕ ಆಗಬೇಕಂತ ಬೇರೆ ಬೇರೆ ರೀತಿಯ ಅವರ ಪ್ಲ್ಯಾನ್ಸ್ ಇರ್ತದೆ ಈ ಲೈಬ್ರರಿಯದ್ದು. ಅವರ ವಿಚಾರಗಳು ಕೂಡ, ಅವರ ಒಂದು ಯೋಚನೆ, ಅವರು ಕೂಡ ಮಾಡುವ ಒಂದು ಕಾರ್ಯ. ಈಗ ನಮ್ಮ ಕಾಲೇಜಲ್ಲಿ ಕೂಡ ಒಂದು ಲೈಬ್ರರಿ ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್.
ಸೊ ಅದನ್ನು ಕೂಡ ಅವರು ಆಯ್ಕೆ ಮಾಡೋದು ಭಾರಿ ಒಳ್ಳೆಯ ವಿಚಾರ. ಸಂಘಟನೆಯ ಅಧ್ಯಕ್ಷೆ ವಾಣಿ US, ಉಡುಪಿ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಸುರೇಂದ್ರ ಶೆಟ್ಟಿ, ಕಾರ್ಯದರ್ಶಿ ರಾಜೇಶ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ನಾಯ್ಕ್, ಕಾರ್ಯಕ್ರಮದ ಸಂಯೋಜಕಿ ಜಯಲಕ್ಷ್ಮಿ ಆರ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿದ್ದರು.